ನೆರೆ ಹಾನಿಗೆ 2,000 ಕೋಟಿ ಯಾವುದಕ್ಕೆ ಎಷ್ಟು? ಹೌದು, ರೈತರಿಗೆ ಹೆಚ್ಚುವರಿ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರ ಕಣ್ಣೀರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಪ್ರತಿ ಹೆಕ್ಟೇರ್ ಬೆಳೆ ಹಾನಿಗೆ NDRF ಪರಿಹಾರ ಆಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ 8,500 ಪರಿಹಾರ ನೀಡೋದಾಗಿ ಹೆಕ್ಟೇರ್ಗೆ ಪರಿಹಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಮಂಗಳವಾರ ಕಲಬುರಗಿ, ವಿಜಯಪುರ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ ನಂತರ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಈ ಪ್ಯಾಕೇಜ್ ಅನ್ನು ಪ್ರಕಟಿಸಿದರು. ಈಗಾಗಲೇ ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದೆ. ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದ್ದು, ಇನ್ನು 5 ಲಕ್ಷ ಹೆಕ್ಟೇರ್ ಪ್ರದೇಶದ ಸಮೀಕ್ಷೆ ಮಳೆಯಿಂದಾಗಿ ವಿಳಂಬವಾಗ್ತಾ ಇದೆ. ಸಮೀಕ್ಷೆ ಪೂರ್ಣಗೊಂಡ ತಕ್ಷಣ ಪರಿಹಾರ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳಿದರು. ಅಷ್ಟಕ್ಕೆ ಏನೆಲ್ಲ ಪರಿಹಾರ ಯಾವ ರೀತಿ ಕೊಡ್ತಾರೆ ಅಂತ ನೋಡೋದಾದರೆ, ಮಾನವ ಹಾನಿ ಅಂದರೆ 52 ಜಾನುವಾರು ಹಾನಿ, 422 ಮನೆ ಹಾನಿ ಆಗಿದೆ. ಒಟ್ಟು ಇದಕ್ಕೆಲ್ಲ ಒಂದಷ್ಟು ಪರಿಹಾರ ಇದೆ. ಇನ್ನು ಎಷ್ಟು ಪರಿಹಾರ ಕೊಡ್ತಾರೆ? ಪೂರ್ಣ ಮನೆ ಹಾನಿಗೆ 1,20,000, ಅನಧಿಕೃತ ಮನೆ ಹಾನಿ ಅಂದರೆ ಡಾಕ್ಯುಮೆಂಟ್ಸ್ ಆಚೆ ವ್ಯತ್ಯಾಸಗಳಿದ್ದಾರೆ, ಅದು 1 ಲಕ್ಷ, ಭಾಗಶಃ ಹಾನಿ 50,000 ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರವಾಹ ಮತ್ತು ಭಾರೀ ಮಳೆಯಿಂದ ಉಂಟಾದ ಹಾನಿಗೆ ಹೆಚ್ಚುವರಿ ನೆರವು ನೀಡುವಂತೆ ಪ್ರಧಾನಮಂತ್ರಿ, ಕೃಷಿ ಸಚಿವರು ಹಾಗೂ ವಿತ್ತ ಸಚಿವರಿಗೆ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಕರೆಗೆ 25,000ದಿಂದ 30,000 ಕೊಡಬೇಕು, ನುಣಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಈ ಹಿಂದೆ BS ಯಡಿಯೂರಪ್ಪ ಮನೆ ಹಾನಿಗೆ 5 ಲಕ್ಷ ಘೋಷಣೆ ಮಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ವಿಜಯೇಂದ್ರ ಮನವಿ ಮಾಡಿದ್ರು. ಹೆಕ್ಟೇರ್ಗೆ ಅಂದರೆ 8,500 ಎತ್ತ ಕಡೆಗೆ ಸಾಕಾಗುತ್ತೆ. ಆಗ 25,000 ಕೊಟ್ಟಿದ್ರು ಅಂತಂದರೆ ಹೆಕ್ಟೇರ್ಗೆ ಲೆಕ್ಕ ಹಾಕೊಂಡ್ರೆ ಅದೊಂದು 50-60,000 ಕೊಟ್ಟಿದ್ದು ಅವತ್ತಿನ ಮಟ್ಟಿಗೆ. ಅದು ಯಾವಾಗ? ಯಡಿಯೂರಪ್ಪ CM ಆಗಿದಾಗ. ಬಟ್ ಈಗೆಲ್ಲ ಅದು ಹಂಗೆ ನೋಡ್ರೆ ಎಕರೆಗೆ 1 ಲಕ್ಷ ದಾಟ್ ಕೊಡಬೇಕಾಗತ್ತೆ. ಹಾನಿನೇ, ಯಾಕಂದ್ರೆ ಅದು ಉಳುಮೆ ಮಾಡಿರ್ತಾರೆ, ಬಿತ್ತಿರ್ತಾರೆ, ಬೆಳೆ ಬೆಳೆದಿರ್ತಾರೆ, ಅವೆಲ್ಲ ಹಾಳಾಗಿದೆ. ಸೊ ಅದನ್ನು ಫಸಲ್ ಬಿಮಾ ಯೋಜನೆ, ಒಂದಷ್ಟು ಇನ್ಶೂರೆನ್ಸು ಆಚೆಯಲ್ಲಿ ರಿಕವರ್ ಮಾಡಿಕೊಡೋಕ್ಕೂ ಕೂಡ ಅವಕಾಶ ಇದೆ. ಅದನ್ನು ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಅದ್ರ ಬಗ್ಗೆ ಟೆಕ್ನಿಕಲಿ ರೈತರಿಗೆ ಯಾವ ರೀತಿ ಬರೀ ಕೇವಲ ಸರ್ಕಾರ ಕೊಡೋದಲ್ಲ, ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಅಲ್ಲೂ ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ಹೆಚ್ಚಿನ ಪರಿಹಾರವನ್ನು ಕೊಡಬೇಕಾಗತ್ತೆ. 50,000 1 ಲಕ್ಷ ಇದ್ದಂಥ ಬಜೆಟು 3 ಲಕ್ಷ 4 ಲಕ್ಷ ಕೋಟಿ ಮಣಿಸೋ ಟೈಮಲ್ಲೂ ನಾವು ಹಳೆ ಕತೆ ಕೊಡ್ತೀವಿ ಅಂದ್ರೆ ಆಗಲ್ಲ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ವರ್ಷಕ್ಕೆ 50,000 ಕೋಟಿ 60,000 ಗ್ಯಾರಂಟಿ ಕೊಡುವಂಥ ಸರ್ಕಾರ ನೊಂದೋರು ಕೊಡಬೇಕು. ಹಾಗಂತ BJPಯವರು ಸೆಂಟ್ರಲಿಂದ ಕೊಡಲ್ಲ, ಇಲ್ಲಿಂದ ಕೊಡಿ ಅಂದರೆ ಕಷ್ಟ. ಸೆಂಟ್ರಲ್ಲೂ ಕೊಡಬೇಕು ಇದಕ್ಕೆ, ಯಾಕೆ ನಮ್ಮ ಟ್ಯಾಕ್ಸ್ ಅಲ್ಲಿಗೂ ಹೋಗಲ್ವಾ? CGST, SGST, GST ಡಿವೈಡ್ ಆಗುತ್ತೆ. ಸೆಂಟ್ರಲ್ GST, ಸ್ಟೇಟ್ GST 50-50 ಡಿವೈಡ್ ಆಗುತ್ತೆ. ಹಾಗಾಗಿ ಲಾಭ ತಗೋತಿರೋ 50% ಅಂದರೆ ನಷ್ಟಕ್ಕೂ ಕೂಡ 50% ಕೊಡಬೇಕು. ಅಲ್ಲೇನು ಟೀಕೆ ಮಾಡ್ಬಿಟ್ಟು ಮನೆ ಸೇರ್ಕೊಂಡ್ರಾಗಲ್ಲ, ಕೊಡಿಸ್ಬೇಕು ಇವ್ರು.